ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್ ಕೋಚಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೀಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸ್ಗಳಿಗೆ ಎಲ್ಲರಿಗೂ ಸ್ವಾಗತ. ಈ ದಿನಗಳಲ್ಲಿ ನಡೆಯುವ ಕ್ಲಾಸುಗಳು ಕಾಗುಣಿತ ಲೆಕ್ಕದಲ್ಲಿ ಬಂದಿದೆ. ಕನ್ನಡದಲ್ಲಿ ನಮಗೆ ಗೊತ್ತುಂಟು, ಕಾಗುಣಿತ ಅಂತ ಹೇಳುವಾಗ ವ್ಯಂಜನಾಕ್ಷರಗಳು ಸ್ವರಾಕ್ಷರಗಳಾಗಿ ಮಿಕ್ಸ್ ಮಾಡುವಾಗ ನಮಗೆ ಕಾಗುಣಿತ ಅಕ್ಷರಗಳು ಸಿಗುತ್ತದೆ. ಅದೇ ಲೆಕ್ಕದಲ್ಲಿ ಇಂಗ್ಲಿಷ್ನಲ್ಲಿ ಕಾಗುಣಿತ ಇಲ್ಲ, ಆದರೆ ಸಹ ಸ್ವರಾಕ್ಷರಗಳು ಲೆಕ್ಕದಲ್ಲಿ ನಾವು ನೋಡುವಾಗ ವೌವಲ್ಸ್ ಅಂತ ಹೇಳುತ್ತದೆ. ಇದೇ ಥರ ಸ್ವರಾಕ್ಷರಗಳುಂಟು. ಈ ಅಕ್ಷರಗಳು ವ್ಯಂಜನಾಕ್ಷರಗಳು ಬ್ಯಾಲೆನ್ಸ್ ಅಕ್ಷರಗಳ ಜೊತೆ ಮಿಕ್ಸ್ ಮಾಡಿ ಬರುವಾಗ ನಮಗೆ ಕಾಗುಣಿತ ಲೆಕ್ಕದಲ್ಲಿ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಸರಿಯಾಗಿ ಅರ್ಥ ಮಾಡಿಕೊಂಡ ಸ್ಪೆಲ್ಲಿಂಗ್ ಕಲಿತಿದ್ದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆಯಾಗಲಿಕ್ಕೆ ಮತ್ತು ಇಂಪ್ರೂವ್ ಆಗಲಿಕ್ಕೆ ಎಲ್ಲ ಸಾಧ್ಯವಾಗುತ್ತದೆ. ಹೇಗೆಂದು ನೋಡೋಣ. ಈಗ ನಾವು ನೋಡಿ, ಸ್ವರಾಕ್ಷರಗಳ ಲೆಕ್ಕದಲ್ಲಿ ನೋಡುವಾಗ ಇದರಲ್ಲಿ ಪೂರ್ತಿಯಾಗಿ ಸ್ವರಾಕ್ಷರಗಳಿಲ್ಲ. ಸೊ ಅದು ಸಿಕ್ಕಲಿಕ್ಕೆ ನಮಗೆ ಎಕ್ಸ್ಟ್ರಾ ಸ್ವಲ್ಪ ಬೇಕಾಗ್ತದೆ. ಸೊ ನೋಡೋಣ ಹೇಗೆ ಅಂದರೆ, ಎ ಫಾರ್ ಆ್ಯಪಲ್, ಎ ಫಾರ್ ಎ ಫಾರ್ ಏರೋಪ್ಲೇನ್, ಎ ಫಾರ್ ಎ, ಇ ಫಾರ್ ಎಲಿಫೆಂಟ್, ಇ ಫಾರ್ ಎ, ಇ ಫಾರ್ ಇರೇಸರ್, ಇ ಫಾರ್ ಇ, ಐ ಫಾರ್ ಇಂಕ್, ಐ ಫಾರ್ ಇ, ಐ ಫಾರ್ ಐಸ್ ಕ್ರೀಮ್, ಐ ಫಾರ್ ಐ, O for octopus, O for O for orange, O for O, U for umbrella, U for A, U for utensil, U for U. ಇದರಲ್ಲಿ ಕೆಲವು ಸ್ವರಾಕ್ಷರಗಳಿಲ್ಲ. ಅದು ನಮಗೆ ಹೀಗೆ ಮಾಡುವಾಗ ಎರಡು ಇ ಸೇರಿಸಿ ಬರುವಾಗ ಈ ಉಚ್ಚಾರಣ ಬರುತ್ತದೆ. ಅದೇ ಥರ ಇ ಎ ಸೇರಿಸಿ ಬರುವಾಗ ಸಹ ಈ ಉಚ್ಚಾರಣ ಬರುತ್ತದೆ. ಓ ಯು ಬರುವಾಗ ಸಹ ಓ ಔ ಬರುವಾಗ ಸಹ ಔ ಉಚ್ಚಾರಣ ಬರುತ್ತದೆ. ಕೆಲವು ಟೈಮಲ್ಲಿ ಓ ಡಬ್ಲ್ಯೂಗೆ ಓ ಉಚ್ಚಾರಣ ಬರುತ್ತದೆ, ಕೆಲವು ಟೈಮಲ್ಲಿ ಔ ಉಚ್ಚಾರಣ ಬರುತ್ತದೆ. ಅದೇ ಥರ ಎರಡು ಓ ಸೇರಿಸಿ ಬರುವಾಗ ಓ ಉಚ್ಚಾರಣ ಬರುತ್ತದೆ, ಯು ಎಮ್ಮಿಗೆ ಉಚ್ಚಾರಣ ಬರುತ್ತದೆ. ಇಲ್ಲಿ ನೋಡಿ, ಇದು ನಮಗೆ ಗುಣಿತಾಕ್ಷರ ಲೆಕ್ಕದಲ್ಲಿ ಸ್ವರಾಕ್ಷರ ಲೆಕ್ಕದಲ್ಲಿ ನೋಡುವಾಗ ಆ ಫಸ್ಟ್ ಆ ಇಲ್ಲಿ ಉಂಟು. ಅ ಆ, ಇ ಈ, ಉ ಊ, ರ, ಎ ಏ, ಐ ಇಲ್ಲಿ ಉಂಟು. ಓ ಓ, ಔ, ಅಹ. ಇದು ಒಂದೊಂದು ಅಕ್ಷರಗಳ ಜೊತೆ ನಾವು ಜಾಯಿನ್ ಮಾಡುವಾಗ ನಮಗೆ ಅದನ್ನು ಕರೆಸ್ಪಾಂಡಿಂಗ್ ಆಗಿ ಗುಣಿತಾಕ್ಷರಗಳು ಸಿಗ್ತದೆ. ಇವತ್ತು ಎಲ್ ಎಂಬ ಅಕ್ಷರದಲ್ಲಿ ಬರೆದ ಗುಣಿತಾಕ್ಷರಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಎಲ್ ಯು ಲಾ, ಎಲ್ಲೆ ಲಾ, ಎಲ್ಲ ಇಲ್ಲಿ ಉಂಟು. ಇದು ಇಲ್ಲಿ ನೋಡಿದರೆ ಸಾಕು ಗೊತ್ತಾಗ್ತದೆ. ಎಲ್ಲ ಇಲ್ಲಿ, ಎಲ್ ಇ ಇ ಲೀ, ಎಲ್ ಯು ಲು, ಎಲ್ ಓ ಓ ಲೂ, ಎಲ್ ಆರ್ ರ್, ಎಲ್ ಎ ಲೇ, ಎಲ್ ಎ ಲೇ, ಎಲ್ ಐ ಲೈ, ಎಲ್ ಓ ಲೋ, ಎಲ್ ಓ ಲೋ, ಎಲ್ ಓ ಯು ಲವ್, ಎಲ್ ಯು ಎಂ ಲಂ, ಎಲ್ ಎ ಎಚ್ ಲಹ. ಇದರಲ್ಲಿ ನೋಡಿ, ಕೆಲವು ಅಕ್ಷರಗಳು 2 ಟೈಮ್ಸ್ ಉಂಟು. ಎಲ್ ಐ ಬರುವಾಗ, ಇದು ಥರ್ಡ್ ಅಕ್ಷರ ಬಂದಿದೆ, ಎಲ್ ಐ ಬರುವಾಗ ಈ ಉಚ್ಚಾರಣ ಬರುತ್ತದೆ. ಅದೇ ಥರ ಎಲ್ ಐ ಬರುವಾಗ ಐ ಉಚ್ಚಾರಣ ಸಹ ಬರುತ್ತದೆ. ಎಲ್ ಯು ಬರುವಾಗ ಆ ಉಚ್ಚಾರಣ ಬರುತ್ತದೆ, ಲ. ಎಲ್ ಯುಗೆ ಉ ಉಚ್ಚಾರಣ ಸಹ ಬರುತ್ತದೆ. ಇಲ್ಲಿ ಎಲ್ ಯು ಲು. ಓಕೆ, ಅದರಲ್ಲಿ ಒಂದೊಂದು ಪದಗಳು ಹೇಗೆ ಬರುತ್ತದೆ ನಮಗೆ ಅದು ಮುಂದೆ ಮುಂದೆ ನೋಡೋಣ. ಎಲ್ ಯು ಲಾ, ಎಲ್ ಯು ಲಾ, ಎಲ್ ಯು ಎಂ ಪಿ ಲಂಪ್, ಎಲ್ ಯು ಲಾ, ಎಲ್ ಯು ಸಿ ಕೆ ಲಕ್, ಎಲ್ ಎ ಲಾ, ಎಲ್ ಎ ಲಾ, ಎಲ್ ಎ ಡಿ ಲ್ಯಾಡ್, ಎಲ್ ಎ ಲಾ, ಎಲ್ ಎ ಎಸ್ ಟಿ ಲಾಸ್ಟ್, ಎಲ್ ಐ ಲಿ, ಎಲ್ ಐ ಲಿ, ಎಲ್ ಐ ಟಿ ಲಿಟ್, ಎಲ್ ಐ ಲಿ, ಎಲ್ ಐ ಪಿ ಲಿಪ್, ಎಲ್ ಐ ಲಿ, ಎಲ್ ಐ ಎಂ ಲಿಮ್, ಎಲ್ ಐ ಲಿ, ಎಲ್ ಐ ಡಿ ಲಿಡ್, ಎಲ್ ಐ ಲಿ, ಎಲ್ ಐ ಎನ್ ಲಿನ್. ಇದರಲ್ಲಿ 3 ಅಕ್ಷರ ಬಂದಿದೆ. 3 ಅಕ್ಷರ ಬರುವಾಗ ಯಾವಾಗಲೂ ಐ ಬರುವಾಗ ಅದು ಈ ಉಚ್ಚಾರಣವೇ ಬರುತ್ತದೆ.
ಕೆಲವು ಟೈಮಲ್ಲಿ 4 ಅಕ್ಷರ ಬರುತ್ತದೆ. 4 ಅಕ್ಷರ ಬರುವಾಗ ಸಹ ಅದರಲ್ಲಿ ಐ ಉಚ್ಚಾರಣ ಸಹ ಬರಲಿಕ್ಕೆ ಚಾನ್ಸ್ ಉಂಟು, ಈ ಉಚ್ಚಾರಣ ಸಹ ಬರಲಿಕ್ಕೆ ಚಾನ್ಸ್ ಉಂಟು. ಅದು ಮುಂದೆ ನೋಡೋಣ. ಹೀಗೆ LI ಬರುವಾಗ ಈಗ ಒಂದು ಅರ್ಥ ಮಾಡಿಕೊಳ್ಳಿ, 3 ಅಕ್ಷರಗಳ ಒಳಗೆ ಐ ಬರುವಾಗ ಈ ಉಚ್ಚಾರಣ ಬರಬೇಕು. ಸೊ LI ಲೀ. ನೆಕ್ಸ್ಟ್ ಲೀ ಬರಬೇಕಾದ್ರೆ LEE ಲೀ. LEE ಮಾತ್ರ ಅಲ್ಲ, LEA ಬಂದರೆ ಸಹ ಲೀ ಉಚ್ಚಾರಣ ಬರುತ್ತದೆ. ಅದನ್ನ ಪದಗಳು ಹೇಗೆ ಅಂದರೆ LEE ಲೀ, LEES ಲೀಸ್, LEE ಲೀ, LEENA ಲೀನಾ. ಅದೇ ಥರ ಈ ಉಚ್ಚಾರಣ ಬಂದಿದೆ, LEA ಲೀ ಬರ್ತದೆ, LEA ಲೀ, LEAD ಲೀಡ್, LEA ಲೀ, LEAF ಲೀಫ್, LEA ಲೀ, LEAN ಲೀನ್, LEA ಲೀ, LEAK ಲೀಕ್, LEA ಲೀ, LEAP ಲೀಪ್. ಅದು ಅರ್ಥ ಮಾಡಿಕೊಂಡು ಸರಿಯಾಗಿ ಉಚ್ಚಾರಣ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಾದರೆ ತಪ್ಪು ಬರಲಿಕ್ಕೆ ಚಾನ್ಸ್ ಉಂಟು. ಓಕೆ, ನೆಕ್ಸ್ಟ್ LU ಉ ಬರುವಾಗ ಉ ಉಚ್ಚಾರಣ ಲೆಕ್ಕದಲ್ಲಿ ಬಂದಿದೆ. LU ಲು, LUR ದಿ ಲೂರ್ದ್, LU ಲು, LUKE ಲೂಕ್. ನೆಕ್ಸ್ಟ್ LOO ಲೂ, LOO ಲೂ, LOOSE ಲೂಸ್, LOO ಲೂ, LOOP ಲೂಪ್. ನೆಕ್ಸ್ಟ್ LE ಲೇ, ಫಸ್ಟ್ ಲೇ ಬಂದಿದೆ. LE ಲೇ, LET ಲೆಟ್, LE ಲೇ, LEG ಲೆಗ್, LE ಲೇ, LEFT ಲೆಫ್ಟ್. ಎಲ್ಲಿ ಬಂದರೆ ಲೀನು ಓದಬಾರ್ದು, ಎಲ್ಲಿಗೆ ಲೇ ಉಚ್ಚಾರಣ ಬರುತ್ತದೆ. ಓಕೆ, ಇದರ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಎಲ್ಲಿಗೆ ಲೇ ಉಚ್ಚಾರಣ ಉಂಟು, ಆದರೆ ಸಹ ನಾವು ಇಂಗ್ಲೀಷಲ್ಲಿ ಬರೆಯುವಾಗ ಲೇ ಶಬ್ದದಲ್ಲಿ ಬರೆದ ವರ್ಡ್ಸ್ ಹೀಗೆ ಬರುತ್ತದೆ, LAY ಲೇ. ಗೊತ್ತಾಯ್ತಾ? ಎಲ್ಲಿಗೆ ಲೇ ಉಚ್ಚಾರಣ ಬರುತ್ತದೆ, ಲೇ ಉಚ್ಚಾರಣ ಸಹ ಬರುತ್ತದೆ. ಆದರೆ ದೀರ್ಘದಲ್ಲಿ ಬರುವಾಗ, ಸೆಕೆಂಡ್ ಲೇ ಬರುವಾಗ ಅದು LAY ಲೇ ಎಂಬು ಬರಿಬೇಕು. ಓಕೆ, ನೆಕ್ಸ್ಟ್ LI ಮುಂಚೆ ಹೇಳಿದೆ, LI ಬರುವಾಗ ಲೀ, ಈ ಉಚ್ಚಾರಣ ಬರುತ್ತದೆ. ಇಲ್ಲಿ ನೋಡಿ 4 ಅಕ್ಷರಗಳ ಒಳಗೆ ಐ ಬಂದಿದೆ, ಹಾಗೆ ಬರುವಾಗ LI ಲೈ ಹೇಳ್ತದೆ. LI ಅದು ಬಿಡಿಸಬೇಡ, LI ಲೀನು ಬಿಡಿಸಬೇಡ, 4 ಅಕ್ಷರ ಸೇರಿಸಿ ಓದಿದರೆ ಸಾಕು. LIKE ಲೈಕ್, LIME ಲೈಮ್, LIFE ಲೈಫ್, LION ಲೈನ್, LINE ಲೈನ್, LICE ಲೈಸ್. ಇದರ ಪ್ರಾಕ್ಟೀಸ್ ಮಾಡಬೇಕು, ತಪ್ಪು ಬರಬಾರ್ದು. ಓಕೆ, ಮೇಯ್ನಾಗಿ ಒಂದೇ ಲೆಕ್ಕದಲ್ಲಿ ಬರೆದ ವಿಷಯಗಳೆಲ್ಲ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಿತ್ತು, ಇಲ್ಲಾದರೆ ಕನ್ಫ್ಯೂಸ್ ಆಗುತ್ತದೆ. ಎಲ್ಲೋ ಲೋ, ಎಲ್ಲೋಗೆ ಸಹ ಲೋ, ಎಲ್ಲೋಗೆ ಲೋ ಎರಡು ಸಹ ಬರುತ್ತದೆ. ಸೊ ಅದನ್ನು ಬರೆದ ಪದಗಳು ಯಾವುದಂದರೆ ಎಲ್ಲೋ ಲೋ, LOCK ಲಾಕ್, ಎಲ್ಲೋ ಲೋ, LORRY ಲೋರಿ, ಎಲ್ಲೋ ಲೋ, LOSE ಲೋಸ್, ಎಲ್ಲೋ ಲೋ, LOST ಲೋಸ್ಟ್. ನೆಕ್ಸ್ಟ್ ಔ ಉಚ್ಚಾರಣ ಬರಬೇಕು, LOU ಲವ್. ಸರಿಯಾಗಿ ಲವ್ ವರ್ಡ್ ಹೇಳುವಾಗ ಅದನ್ನು ಸ್ಪೆಲ್ಲಿಂಗ್ ಬೇರೆ, ಇದು ಒಂದೊಂದು ಪದಗಳ ಜೊತೆ ಹೋಗ್ತದೆ. ಒಂದೊಂದು ಪದ ಬರುವಾಗ ಅದನ್ನೇ ಒಂದು ಭಾಗವಾಗಿ ಬಂದಿದೆ. ಓಕೆ, ಸರಿಯಾಗಿ ಲವ್ ಸ್ಪೆಲ್ಲಿಂಗ್ LOVE ಲವ್, ಆದರೆ ಇದು ನೋಡಿ ಲೌಡ್, ಲೌಚ್ ಹೀಗೆ ಬರುವಾಗ ಅದು ಲವ್ ಅಲ್ಲಿ ಮಾತ್ರ ನಿಲ್ಲುವುದಿಲ್ಲ, ಬೇರೆ ಪದವಾಗಿ ಮಾರ್ಪಡಿಸಿ ಹೋಗ್ತದೆ. ಹಾಗೆ ಬರುವಾಗ ಅದರಲ್ಲಿ OU ಸೇರಿದರೆ ಮಾತ್ರ ಔ ಉಚ್ಚಾರಣ ಬರುತ್ತದೆ. LOU ಲವ್, LOUD ಲೌಡ್, LOU ಲವ್, LOUCH ಲೌಚ್. ನೆಕ್ಸ್ಟ್ LUM ಲಮ್, LUM ಲಮ್, LUMBER ಲಂಬರ್, LUM ಲಮ್, BAGO ಬ್ಯಾಗೋ, ಲಂಬ್ಯಾಗೋ. ನೆಕ್ಸ್ಟ್ LAH ಲಹ. ಇದು ಸಾಧಾರಣವಾಗಿ ಯೂಸ್ ಮಾಡಲಿಕ್ಕಿಲ್ಲ, ಅದೇ ಥರ ವರ್ಡ್ಸ್ ಸಹ ಇಲ್ಲ, ಆದರೆ ಸಹ ಜಸ್ಟ್ ಗೊತ್ತಾಗಲಿಕ್ಕೆ ಮಾತ್ರ ಬರೆದಿದೆ. ಇದೇ ಥರ ಪ್ರಾಕ್ಟೀಸ್ ಮಾಡಿ, ತುಂಬ ಪ್ರಾಕ್ಟೀಸ್ ಅಗತ್ಯವಾಗಿದೆ. ನೀವು ಮುಂದೆ ನೋಡುವಾಗ ನಿಮಗೆ ಅದು ಕನ್ಫ್ಯೂಸ್ ಬರಲಿಕ್ಕೆ ಚಾನ್ಸ್ ಉಂಟು, ಅದಕ್ಕಾಗಿ ನಾನು ಪುನಃ ಹೇಳೋದು. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಐ ಬರುವಾಗ ವ್ಯತ್ಯಸ್ತವಾದ ಉಚ್ಚಾರಣೆಗಳುಂಟು ಅಂತ ಹೇಳಿದಲ್ವಾ. ಇಲ್ಲಿ ನೋಡಿ LI ಲೀ, LI ಲೈ,
ಎಲ್ಲ ಸಹ 4 ಅಕ್ಷರದ ವರ್ಡ್ಸ್ ಕೊಟ್ಟಿದೆ. ಸಾಧಾರಣವಾಗಿ 4 ಅಕ್ಷರ ಒಳಗೆ ಐ ಬರುವಾಗ ಐ ಉಚ್ಚಾರಣವೇ ಬರುತ್ತದೆ. LIKE ಲೈಕ್, LIME ಲೈಮ್, LIFE ಲೈಫ್, LION ಲೈನ್, LINE ಲೈನ್, LICE ಲೈಸ್. ಓಕೆ, ಸಾಧಾರಣ ಆಗಿ ಬರುತ್ತದೆ. ಆದರೆ 4 ಅಕ್ಷರಗಳಲ್ಲಿ ಈ ಉಚ್ಚಾರಣ ಸಹ ಬರುತ್ತದೆ. ಸಾಧಾರಣ 3 ಅಕ್ಷರಗಳಲ್ಲಿ ಈ ಉಚ್ಚಾರಣ ಬರುತ್ತದೆ. ಇಲ್ಲಿ 4 ಅಕ್ಷರಗಳಲ್ಲಿ ಈ ಉಚ್ಚಾರಣ ಬರುವ ಪದಗಳು ಯಾವುದಂದರೆ LILE LICK ಲಿಕ್, LILE LIFT ಲಿಫ್ಟ್, LILE LIST ಲಿಸ್ಟ್, LILE LIVE ಲಿವ್, LILE LIMB ಲಿಂಬ್, LILE LINK ಲಿಂಕ್. ಇದು ನಾವು LIKE ಹೇಳುವಾಗ LILKE ಹೇಳುವಾಗ ಲಿಕ್ ಆಗ್ತದೆ. ಸೊ ಇದು ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದರೆ ಈ ವರ್ಡ್ಸ್ ಎಲ್ಲ ಐ ಉಚ್ಚಾರಣದಲ್ಲಿ ಓದ್ತದೆ. ಲೈಕ್, ಲೈಮ್, ಲೈಫ್, ಲೈನ್, ಲೈನ್, ಲೈಸ್. ಅದೇ ಥರ ಇನ್ನು ಬೇರೊಂದು ವಿಷಯ, OU ಬರುವಾಗ ಔ ಬರುತ್ತದೆ ಎಂದು ಹೇಳಿದೆ. LOU ಲವ್. ಇಲ್ಲಿ ನೋಡಿ, LOU ಲವ್, LOUD ಲೌಡ್, LOU ಲವ್, LOUDY ಲೌಡಿ. ಆದರೆ OW ಬರುವಾಗ ಸಹ ಅದಕ್ಕೆ ಔ ಉಚ್ಚಾರಣ ಬರುತ್ತದೆ. OW ಔ. ಅದು ಮುಂಚಿನ ಕ್ಲಾಸುಗಳಲ್ಲಿ ನಾವು ನೋಡಿದೆ. COW ಕೌ, NOW ನೌ, ಅದೇ ಥರ ಬರ್ತದೆ. ಓಕೆ, ಆದರೆ ಎಲ್ಲಿನ ಕೇಸಿನಲ್ಲಿ ಬರುವಾಗ LO ಲೋ. ಆದರೆ LOW ಲವ್ ಎಂದು ಹೇಳುವುದಿಲ್ಲ. LOW ಸಹ ಲೋ ಎಂದು ಉಚ್ಚಾರಣ ಬರುತ್ತದೆ. ಓಕೆ, ಅದಕ್ಕಾಗಿ ಇಂಗ್ಲೀಷ್ ಆದರೆ ಸಹ ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಇದೆಲ್ಲ ಸರಿಯಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ, ತಪ್ಪಿಲ್ಲದೆ ಈಸಿಯಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ಒಂದೊಂದು ಕ್ಲಾಸುಗಳು ಗಮನವಿಟ್ಟು ಕಲಿಯಬೇಕು. ಇಂಗ್ಲೀಷ್ನಲ್ಲಿ ತುಂಬ ವೀಕ್ ಆಗಿದ್ದವರಿಗೆ ಈ ಕ್ಲಾಸುಗಳೆಲ್ಲ ತುಂಬ ಹೆಲ್ಪ್ ಆಗುತ್ತದೆ. ಆಗಿದ್ದವರಿಗೆ ನಿಮ್ಮ ಪರಿಚಯದಲ್ಲಿ ಯಾರಾದರೂ ಆಗಿದ್ದರೆ ಅವರಿಗೆ ಇದು ಶೇರ್ ಮಾಡಿಕೊಡಿ, ಅವರಿಗೆ ಎನ್ಕರೇಜ್ ಮಾಡಿ. ಈ ಕ್ಲಾಸುಗಳೆಲ್ಲ ಕಲಿತು ಇಂಗ್ಲೀಷ್ನಲ್ಲಿ ಅವರು ಸಹ ಒಳ್ಳೆಯ ಸ್ಕೋರ್ ತಗೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಇವತ್ತಿನ ಕ್ಲಾಸು ಸ್ಟಾಪ್ ಮಾಡ್ತೇನೆ. ಇವತ್ತಿನ ಕ್ಲಾಸು ಸ್ವಲ್ಪ ಲೆಂಗ್ತಿ ಆಗಿದೆ. ಅದು ಕರೆಕ್ಟಾಗಿ ಅರ್ಥ ಮಾಡಬೇಕಾದರೆ ಅಷ್ಟು ಕ್ಲಿಯರ್ ಆಗಿ ಹೇಳಿ ತರಬೇಕಲ್ವಾ, ಆ ಲೆಕ್ಕದಲ್ಲಿ ನಾನು ಮಾಡಿದೆ. ಅದಕ್ಕಾಗಿ ಸ್ವಲ್ಪ ಲೆಂಗ್ತಿ ಆಗಿತ್ತು. ಆದರೆ ಸಹ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಲೆಕ್ಕದಲ್ಲಿ ಇಂಪ್ರೂವ್ ಆಗಲಿ. ಸ್ಪೆಲ್ಲಿಂಗ್ ಮಿಸ್ಟೇಕಿನ ಲೆಕ್ಕದಲ್ಲಿ ಒಳ್ಳೆಯದಾಗಿ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಫ್ರೆಂಡ್ಸಿಗೆಲ್ಲ ಇಂಗ್ಲೀಷಲ್ಲಿ ವೀಕ್ ಆಗಿದ್ದ ಮಕ್ಕಳಿಗೆ, ಫ್ರೆಂಡ್ಸಿಗೆ, ಪರಿಚಿತವರಿಗೆ ಇದೇ ಥರ ಕ್ಲಾಸ್ಗಳು ಅಗತ್ಯ ಆಗಿದ್ದ ತುಂಬ ಜನ ಇರ್ತದೆ, ಅವರಿಗೆಲ್ಲ ಶೇರ್ ಮಾಡಿಕೊಡಿ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.